ಸ್ವಲ್ಪ ಕೆಲಸ ಇತ್ತಮ್ಮ, ಆಚೆ ಹೋಗಿದ್ದೆ. ಅದೇ ಏನು ಕೆಲಸ? ಅದೆಲ್ಲಿತ್ತು ಕೆಲಸ? ಇದ್ಯಾಕಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ? ಯಾಕೆ ಕೇಳಬಾರ್ದ? ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲಿ ಹೋಗಿದ್ದೆ? ಅಮ್ಮ ಸಾಕಮ್ಮ, ಅತಿ ಆಯಿತು. ನಾನೇನು ಚಿಕ್ಕ ಮಗು ಅಲ್ಲ. ಎಲ್ಲಿ ಹೋಗಬೇಕು ಅಂದರೂ ನೀನು ಪರ್ಮಿಷನ್ ತೊಗೊಂಡೇ ಹೋಗಬೇಕಾ? ಹೌದೇ, ತಗೋಬೇಕು. ನನ್ನ ಪರ್ಮಿಷನ್ ತಗೋಬೇಕು. ನೀನು ಎಷ್ಟೇ ದೊಡ್ಡವಳಾದರೂ ಎಲ್ಲ ನನಗೆ ಹೇಳಿಬಿಟ್ಟು ಹೋಗಬೇಕು. ಯಾಕಮ್ಮ ಇವತ್ತು ಶೂಟಿಂಗ್ ಇಲ್ಲ ಅಂತ ನಿಂಗೆ ಟೈಮ್ ಪಾಸ್ ಆಗ್ತಿಲ್ವಾ? ಹೌದಮ್ಮ, ನಂಗೆ ಶೂಟಿಂಗ್ ಇಲ್ಲ ಅಂತ ನೀನು ತಲೆ ತಿಂತಾ ಇದ್ದೀನಿ ಅಂತ ಅಂದ್ಕೊಂಡ್ಯಾ? ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ. ಎಲ್ಲಿ ಹೋಗಿದ್ದೆ? ಮೆಡಿಕಲ್ ಶಾಪ್ಗೆ ಹೋಗಿದ್ದೆ ಅಮ್ಮ. ಮೆಡಿಕಲ್ ಶಾಪ್ಗಾ? ಯಾಕೆ ಹೋಗಿದ್ದೆ ಅಲ್ಲಿಗೆ? ಹಾಂ, ಅಲ್ಲಿ ಬಟ್ಟೆ ತಗೋಬೇಕಾಗಿತ್ತು, ಅದಕ್ಕೆ. ಓ ಮೈ ಗಾಡ್, ಮೆಡಿಕಲ್ ಶಾಪಲ್ಲಿ ಬಟ್ಟೆ ಮಾರೋದಕ್ಕೂ ಶುರು ಮಾಡಿಬಿಟ್ಟಿದ್ದಾರಾ? ಮೆಡಿಕಲ್ ಶಾಪ್ಗೆ ಯಾಕೆ ಹೋಗ್ತಾರೆ? ಔಷಧಿ ತಗೊಳ್ಳೋದಕ್ಕೆ. ಸುಮ್ಮನೆ ಬಂದಾಗಿಂದ ನಯ 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 ಅಂತ. ವಾಟ್ ನಯ ನಯ ನಯ? ಈ ಥರ ಏನಾದರೂ ನಮ್ಮ ಅಮ್ಮನ ಹತ್ರ ಮಾತಾಡಿದ್ರೆ ತೆಗೆದು ಕಪಾಳಕ್ಕೆ ಬಾರಿಸಿರೋರು. ಈಗಿನ ಜನ್ರೇಷನ್ಗೆ ಅಪ್ಪ ದೊಡ್ಡವರು ಅಂದರೆ, ಅಪ್ಪ ಅಮ್ಮ ಅಂದರೆ ಭಯ ಭಕ್ತಿನೇ ಇಲ್ಲ. ನಮ್ಮಮ್ಮ ಏನಾದರೂ ಒಂದು ಮಾತು ಹೇಳಿದರೆ ಅದೇ ವೇದ ವಾಕ್ಯ. ಅವ್ರು ಹಾಕಿದ ಗೆರೆ ಲಕ್ಷ್ಮಣ್ ಲೈನ್, ಅದನ್ನು ದಾಟ್ತಾನೇ ಇರಲಿಲ್ಲ. ಏನದ? ಯು ಡೋಂಟ್ ನೋ ಲಕ್ಷ್ಮಣ್ ಲೈನ್? ಲಕ್ಷ್ಮಣ್ ರೇಖೆ. ಅದಕ್ಕೆ ಹೇಳೋದು ಕನ್ನಡ ಪುಸ್ತಕಗಳನ್ನು ಓದಿ, ಪೇಪರ್ಗಳನ್ನು ಓದಿ ಅಂತ. ಹೋಗಿ ಆ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ಟು ವಾಚಿಂಗ್ OTT. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಟು ದ ಫ್ಯೂಚರ್ ಜನ್ರೇಷನ್. ಕನ್ನಡವೇ ಮರ್ತು ಬಿಟ್ಟಿದ್ದಾರೆ. ಅಮ್ಮ 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 ಮರ್ತ್ಬಿಟ್ಟೆ ಅಮ್ಮ. ಏನಾಯ್ತು ಹೇಳು? ನನಗೆ ತುಂಬ ಅರ್ಜೆಂಟ್ ಅಮ್ಮ. ಸುಸ್ಸು. ಪರ್ಮಿಷನ್ ಇದೆಯಾ? ಹೋಗ್ಲಾ? ತೊಲಗು ಈಡೆ. ಕೆಲಸ ಎಲ್ಲ ಇರುತ್ತೆ. ಪೂಜಾ, ಒಂದು ಲೋಟ ನೀರು ತಂದ್ಕೊಡೆ. ಗೀತಮ್ಮ, ಕೋತಿಗೆ ಹೇಳಿದ್ರೆ ಕೋತಿ ತನ್ನ ಬಾಲಕ್ಕೆ ಹೇಳ್ತಂತೆ. ಎದ್ದೋಗಿ ತಂದ್ಕೊಡು ಹೋಗೆ. ಮಾ, ನಿಂಗೆ ನೀರು ತಾನೇ ಬೇಕು. ಯಾರು ತಂದ್ಕೊಟ್ರೆ ನಿನಗೇನು? ನನಗೆ ನೀನೇ ತಂದ್ಕೊಡೋ ನೀರು ಬೇಕು. ಎದ್ದೋಗಿ ತಗೊಂಡು ಬಾ. ಏನೇ ಇದು? ತಂದ್ಕೊಡೋ ರೀತಿನಾ ಇದು? ದೊಡ್ಡವರು ಅಂದರೆ ಸ್ವಲ್ಪ ಆದರೂ ಗೌರವ ಬೇಡ? ನೀವೇ ಹೀಗಾದರೆ ಮುಂದಿನ ಜನ್ರೇಷನ್ ಏನು ಹೇಳ್ಕೊಡ್ತೀರಾ? ಎಷ್ಟು ಕೊಬ್ಬು ನಿನಗೆ. ನೀರು ಕೇಳಿದ್ರೆ ತಂದು ಕುಕ್ಕುತ್ತೀಯ. ಇದೇ ಕೆಲಸ ನಮ್ಮ ಅಪ್ಪ ಅಮ್ಮನಿಗೆ ಮಾಡಿದಿದ್ರೆ ಸಿಗದ್ ತೋರಣ ಕಟ್ಬಿಟ್ಟಿರೋರು ನಿಮಗೆ. ಯಾಕಮ್ಮ ಹೀಗಾಡ್ತಿದ್ಯಾ? ಬೆಳಗ್ಗೆಯಿಂದ ನೀನು ಪ್ರವಚನ ಕೇಳೋದಕ್ಕೆ ಯಾರೂ ಸಿಗಲಿಲ್ವಾ? ನೀರು ಕೇಳಿದೆ, ತಂದು ಕೊಟ್ಟೆ. ಈಗ ಯಾಕಮ್ಮ ಬೈತಾ ಇದೆಯಾ? ನಮ್ಮ ಅಪ್ಪ ಅಮ್ಮ ಏನಾದರೂ ಕೆಲಸ ಹೇಳಿದ್ರೆ ನಾವು ಜಿಂಕೆ ಮರಿಗಳ ಥರ ಕುಣ್ಕೊಂಡು ಮಾಡ್ತಾಯಿದ್ವಿ, ಗೊತ್ತಾ? ಅಮ್ಮ ಅಮ್ಮ ನೀರು ತೆಗೆದುಕೋ. ನೀರು ತೆಗೆದುಕೋ. ತೆಗೆದುಕೋ. ಅಯ್ಯೋ ಖಾಲಿ ತಂದೆ. ಅಯ್ಯೋ ಚೆಲ್ಲೋಯ್ತಮ್ಮ. ಹುಚ್ಚಿದೆ ನಿನ್ಗೆ? ಬಿಡೆ. ಬಿಡೆ. ಅಯ್ಯಯ್ಯೋ ಚೆಲ್ಲಿತು. ಅಯ್ಯೋ ನೀರು ಖಾಲಿ. ಚೆಲ್ಲೋಯ್ತಮ್ಮ. ತಂದೆ ಇರೋ. ಅಮ್ಮ ಇನ್ನೂ ಕುಣಿಯಲೆ. ಇದು ಹುಚ್ಚಿಡಿತೆ ನಿನಗೆ? ತೆಗೆದು ಬಾರಿಸಿ ನೋಡಿ ನಿನಗೆ. ಖಾಲಿ. ನೀರು ಕುಡಿ. ಅಧಿಕ ಪ್ರಸಂಗಿ. ನೀರು ಕೇಳಿದ್ರೆ ಚೇಷ್ಟೆ ಮಾಡ್ತೀಯ? ತೊಲ್ಗೆ ಇಲ್ಲಿಂದ. ಗೀತಾ, ಒಂದು ಲೋಟ ನೀರು ಕೊಡೆ. ನಿನ್ನೆ ಕೇಳಿದ್ರೆ ಆಗಿತ್ತು. ಮನೆಯೆಲ್ಲ ಎಷ್ಟು ಗಲೀಜಾಗಿದೆ ನೋಡು. ಬಾ ಒರ್ಸು. ಹಾಂ, ಮುಗಿತಾ ಇದೆ ನಿಂದು. ಎಲ್ಲ ಮುಗೀತಪ್ಪ. ಅಮ್ಮ ಅಮ್ಮ
ಏನೇ? ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಯಾಕೆ? ಅಮ್ಮ ಅಮ್ಮ ಬೇಗ ಬಾಮ್ಮ ಇಲ್ಲಿ. ಏನೋ ಕೂಗ್ತಾ ಇದ್ದಾಳೆ, ಬಂದೇ ಇದೆ. ಪೂಜಾ, ಪೂಜಾ, ಏನಾಯ್ತಮ್ಮ? ಏನಾಯ್ತು? ಅಮ್ಮ ಅಮ್ಮ ನಿಂಗೆ ಇಲ್ಲಿ ಏನಾದರೂ ಕಾಣ್ತಿದ್ಯಾ? ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಕರೆಕ್ಟಾಗಿ ನೋಡಮ್ಮ, ಅದೇ ಲಕ್ಷ್ಮಣ್ ಲೈನ್ ಕಾಣ್ತಿದ್ಯಾ? ಅಮ್ಮ ನಾನು ಆ ಗೆರೆಯನ್ನ ದಾಟ್ಕೊಂಡು ಒಳಗೆ ಹೋಗ್ಬೋದಾ? ಹಾಕಿದ್ರೆ ನೋಡು, ತಮಾಷೆ ಮಾಡ್ತಾಳೆ. ಹೋಗೆ, ಎಲ್ಲೋ ಕೋತಿನೇ ಹತ್ಬಿಟ್ಟಿದ್ದೇನೆ ನಾನು. ಕೆಲಸ ನೋಡ್ಕೊ ಹೋಗು. ಅಮ್ಮ ನಾನು ಅಡುಗೆ ಮನೆ ಒಳಗಡೆ ಅಡುಗೆ ಮಾಡೋದಕ್ಕೆ ಹೋಗಬೇಕು, ಪರ್ಮಿಷನ್ ಇದೆಯಾ ಅಮ್ಮ? ನಿಂತರ ಮಾತಾಡಿದರೆ ನಮ್ಮಮ್ಮ ನಮಗೆ ಬರೆ ಹಾಕ್ಬಿಟ್ಟಿರೋರು. ಬರೇನಾ? ನನಗೂ ಹಾಕಮ್ಮ, ಬರೆ ಹಾಕು. ಯಾಕೆ ಬರೇನಾ? ಹಾಕ್ಬಿಟ್ಟು ನಿನ್ನ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ನೂ ನೋಡ್ಕೊತೀನಿ, ಅಡುಗೆನೂ ಮಾಡ್ತೀನಿ, ನಿನ್ನ ತಂದು ಬಡಿಸ್ತೀನಿ, ಎಲ್ಲ ನಾನೇ ಮಾಡ್ತೀನಿ. ಹೋಗೆ ಸಾಕು. ನಮ್ಮಮ್ಮನ ಮುಂದೆ ಈ ರೀತಿ ತಮಾಷೆ ಮಾಡಿದಿದ್ರೆ ಹುಕ್ಲಿಲ್ಲ ಅಂತ ಅನ್ನಿಸ್ಬಿಡ್ತಾ ಇದ್ರು. ಅವ್ರು ನೋಡಿದ್ರೆ ಎಷ್ಟು ಗಡ 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 ನಡುತ್ತಾ ಇದ್ವಿ ಗೊತ್ತಾ? ಖುಷ್ ಅಂದರೆ ಸಾಕು. ಒಂದು ವಾರ ಮಾತೇ ಆಡ್ತಿರ್ಲಿಲ್ಲ, ಮಾತೇ ಬರ್ತಾ ಇರಲಿಲ್ಲ. ಮತ್ತೆ ನಾನು ಬಾಯಿ ಬಿಡೋದಕ್ಕೆ 1 ವಾರ ಬೇಕಾಗಿತ್ತು ಗೊತ್ತಾ? ನೀ ನೋಡು, ಮಾತಿಗೆ ಮಾತು ಅಮ್ಮ ಅನ್ನೋ ಭಯ ಬೇಡ ನಿನಗೆ. ಹೋಗಿ ಕೆಲಸ ನೋಡ್ಕೊ ಹೋಗೆ. ಮಾತಾಡೋದಕ್ಕೆ 1 ವಾರ ಬೇಕಾಯ್ತಾ? ನಮ್ಮ ಪುರ್ತಾಯಿ ಅಷ್ಟೊಂದು ಟೆರರಾ? ನಿನಗಿದೆ ನೋಡು ಇವಾಗ. ಅಡುಗೆ ಮಾಡ್ತಾ ಇರೋರೆ, ಅಡುಗೆ ಆಯ್ತೇ? ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ಯಾರಪ್ಪ ಅದು? ಆಗಿದೆ, ಬಂದರೆ ಬಡಿಸ್ತೀನಿ. ಏಯ್, ಯಾಕೆ ಇಲ್ಲಿಂದ ಇಲ್ಲಿಗೆ ಮೆಸೇಜ್ ಮಾಡ್ತಾ ಇದೀಯಾ? ನಿನ್ನ ಮೇಲಿರುವ ಮರ್ಯಾದೆ ಹಾಗೂ ನಿನಗೆ ಕೊಡುತ್ತಿರುವ ಗೌರವ ಯಾಕೆ ಜಾಸ್ತಿ ಆಯ್ತಾ? ಹೆಂಗಿದೆ ಮೈಗೆ? ಸಖತ್ತಾಗಿದೆ ಮಾತೃಶ್ರೀ ಅವರೇ. ಬೇಡ ನೋಡು. ಅಮ್ಮ, ನಾನು ಅಡುಗೆ ಮನೆಯಿಂದ ಡೈನಿಂಗ್ ಟೇಬಲ್ವರೆಗೂ ಬರಬೇಕು. ಎಲ್ಲಾದರೂ ಗೆರೆ ಹಾಕಿದ್ದೀಯಾ? ಹಾಕಿದ್ದರೆ ದಾಟಬಹುದೇ? ಎಷ್ಟು ಕೊಬ್ಬು ನಿನಗೆ! ಅಮ್ಮ, ನೀರು ಹಾಗೂ ಊಟವನ್ನು ನಾರ್ಮಲ್ ಆಗಿ ಬಡಿಸಲ ಅಥವಾ ಕುಣಿದು ಕುಣಿದು ಬಡಿಸಲ? ಪೂಜಾ, ನಿಂದು ಯಾಕೋ ಅತಿ ಆಯಿತು ಪೂಜಾ. ನನ್ನ ತಪ್ಪಾಯ್ತಮ್ಮ, ನಾನು ಬಿಟ್ಬಿಡು. ಅರ್ಥ ಆಯ್ತಮ್ಮ, ಅರ್ಥ ಆಯಿತು. ತಪ್ಪಾಯಿತು ನಂದು. ನಮ್ಮ ಕಾಲದಲ್ಲಿ ಹಾಗಿದ್ವಿ, ನಿಮ್ಮ ಕಾಲದಲ್ಲಿ ಹೀಗಿದ್ದೀರಾ, ನಮ್ಮಮ್ಮ ಹಾಗೆ ನೋಡ್ಕೋತಾ ಇದ್ರು, ನೀನು ಹೀಗೆ ಮಾಡ್ತೀಯಾ ಅಂತ ಹೇಳಿದ್ದೆಲ್ಲ ತಪ್ಪಾಯಿತು. ಯಾವ್ಯಾವ ಕಾಲಕ್ಕೆ ಹೇಗಿರಬೇಕು ಅನ್ನೋದು ನನಗೆ ಈಗ ಅರ್ಥ ಆಯಿತು. ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ನಮ್ಮ ಕಾಲದಲ್ಲಿ ಕಾಲಾಯ ತಸ್ಮೈ ನಮಃ ಅಂದರೆ ಎಲ್ರ ಕಾಲನ್ನು ಎಳಿತೈತೆ ಕಾಲ. ಓ, ಈಗ ಊಟ ಹಾಕಲಿಲ್ಲ ಅಂದರೆ ಮುರಿತೀನಿ ನಿನ್ನ ಕಾಲ.